ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋ ನಂತರ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S5e ಈ ಒಂದು ಟ್ಯಾಬ್ಲೆಟ್ ಇರುವಂಥದ್ದು. ಈ ಒಂದು ಟ್ಯಾಬ್ಲೆಟ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಟ್ಯಾಬ್ಲೆಟ್ ಏನಿದೆ ಇದೊಂದು ಮಿಡ್ ಎಂಡ್ ಟ್ಯಾಬ್ಲೆಟ್ ಅನ್ಬೋದು, ಆದರೆ ಪ್ರೈಸ್ ಮಾತ್ರ ಐಯನ್ ರೀತಿ ಇರುವಂಥದ್ದು. ಏನಿದೆ ಒಂದು ಟ್ಯಾಬ್ಲೆಟಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿರೋ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಫಾಲೋವನ್ನು ಮಾಡ್ಬೋದು. ಈ ಒಂದು ಟ್ಯಾಬ್ನ ಬಾಕ್ಸ್ನ ಜೊತೆಗೆ ಒಂದು ಬ್ಯಾಕ್ ಕವರ್ ಕೀಬೋರ್ಡನ್ನು ನಿಮಗೆ ಉಚಿತವಾಗಿ ನೀಡಲಾಗ್ತಿರುವಂಥದ್ದು. ಇದೊಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಒಂದು ಬ್ಯಾಕ್ ಕವರ್ ಕೀಬೋರ್ಡನ್ನು ನೀವು ಒಂದು ಟ್ಯಾಬಿಗೆ ಕನೆಕ್ಟ್ ಮಾಡಿಕೊಂಡು ಲ್ಯಾಪ್ಟಾಪ್ ರೀತಿ ಈ ಒಂದು ಟ್ಯಾಬನ್ನು ಯೂಸ್ ಮಾಡ್ಬೋದು. ಇದೀಗ ಈ ಒಂದು ಟ್ಯಾಬ್ನ ಬಾಕ್ಸನ್ನು ಓಪನ್ ಮಾಡೋಣ. ನೀವು ನೋಡ್ತಾ ಇದ್ದರೆ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ಟ್ಯಾಬ್ ನೋಡೋ ಸಿಗ್ತಾ ಇರುವಂಥದ್ದು. ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಅದನ್ನು ಚೆಕ್ ಮಾಡೋದಾದರೆ ನೀವು ನೋಡ್ತಾ ಇದ್ದರೆ ಇಲ್ಲಿ ಈ ಒಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಇದರಲ್ಲಿ ನೀಡಲಾಗ್ತಿರುವಂಥದ್ದು. ಒಂದು ರೀತಿ ಓಕೆ ಅಂತ ಅನ್ಸುತ್ತೆ. 18 ವ್ಯಾಟ್ ಓಕೆ, ನನಗೇನು ಟ್ಯಾಬಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಓಕೆ, 18 ವ್ಯಾಟ್ ನಾಟ್ ಬ್ಯಾಡ್ ಅಂತ ನನಗನ್ನಿಸ್ತು. ಮತ್ತು ಇದರ ಜೊತೆಗೆ ನಿಮಗೆ USB Type-C ಡಾಟಾ ಕೇಬಲ್ನ ಸಹ ನೀಡಿರುವಂಥದ್ದು. ಒಂದು ರೀತಿ ಒಳ್ಳೆಯ ವಿಷಯ. Type-C ಈ ಒಂದು ಟ್ಯಾಬಲ್ ಇರುವಂಥದ್ದು. ಈ ಒಂದು ಬಾಕ್ಸ್ನೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಇಟ್ಟಿರುವಂಥದ್ದು. ಇದನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇದರ ಕೆಳಗೆ ನಿಮಗೆ ಇವನು ಸಿಮ್ ಎಜೆಕ್ಟರ್ 2 ಇರುವಂಥದ್ದು. ಇದರೊಳಗೆ ಒಂದು ಕನ್ವರ್ಟರ್ ಪಿನ್ ಇಟ್ಟಿರುವಂಥದ್ದು. ಈ ಒಂದು Type-C ಇಂದ ಈ ಒಂದು 3.5mm ಹೆಡ್ಫೋನ್ ಜಾಕಿಗೆ 3.5mm ಹೆಡ್ಫೋನ್ ಜಾಕ್ ಈ ಒಂದು ಟ್ಯಾಬಲ್ ಇಲ್ಲ ಅಂತ ನಮಗೆ ಇದರಲ್ಲೇ ಗೊತ್ತಾಗ್ತಿರುವಂಥದ್ದು. ಇದನ್ನು ಬಿಟ್ಟರೆ ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮೇಲೆ ನಮಗೆ ಇದರಲ್ಲಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗೆ, ಬೇರೆ ಏನೂ ಇರೋದಿಲ್ಲ. ಇನ್ನು ಒಂದು ಬ್ಯಾಕ್ ಕವರ್ ಕೀಬೋರ್ಡ್ನ ಬಾಕ್ಸನ್ನು ಸಹ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಫಸ್ಟ್ ಟೈಮ್ಗೆ ತುಂಬ ಒಳ್ಳೆ ಕ್ವಾಲಿಟಿಯ ಒಂದು ಬ್ಯಾಕ್ ಕವರ್ ಕೀಬೋರ್ಡ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇದರಲ್ಲೂ ಸಹ ಒಂದು ಯೂಸರ್ ಮ್ಯಾನ್ಯುವಲ್ ನೀಡಿರುವಂಥದ್ದು ಬಿಟ್ಟರೆ ಬೇರೆ ಏನೂ ಸಹ ಇರೋದಿಲ್ಲ. ಈ ಒಂದು ಟ್ಯಾಬ್ಲೆಟ್ ನನಗೆ ಏನು ಕಳಿಸಿದರೆ ಇದು ವೈಫೈ ವೇರಿಯಂಟ್ ಆಗಿರುವಂಥದ್ದು. ಅಂದರೆ ನಾನು ಬರೀ ವೈಫೈ ಯೂಸ್ ಮಾಡ್ಕೊಬೋದು. ಇದಕ್ಕೆ ಯಾವುದೋ ಒಂದು ಸಿಮ್ ನಾನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ LTE ವೇರಿಯಂಟ್ಸ್ ಆಗಿರುವಂಥದ್ದು. LTE ವೈಫೈ ಎರಡೂ ಇರುತ್ತೆ. ಅದು ಬೇರೆ ವೇರಿಯಂಟ್, ಅದರಲ್ಲಿ ನೀವು ಸಿಮ್ಮನ್ನು ಹಾಕಬಹುದು. ಇನ್ನೂ ಒಂದು ಟ್ಯಾಬ್ಲೆಟ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ, ಬಿಲ್ಡ್ ಕ್ವಾಲಿಟಿ ಅಂತೂ ಕ್ರೇಜಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ಕೈ ಇಟ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಈ ಒಂದು ಟ್ಯಾಬ್ಲೆಟ್ ಇದು ಸುಮಾರು 400 ಗ್ರಾಮ್ ಇರುವಂಥದ್ದು. ಡಿಸೈನು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಇನ್ನೊಂದು ಟ್ಯಾಬ್ಲೆಟ್ನ ಫ್ರಂಟು ಬೆಸಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆಗ್ತಿರುವಂಥದ್ದು. ಸ್ವಲ್ಪ ಬೆಸಲ್ ಕಡಿಮೆ ಇದ್ದಿದ್ರೆ ಇನ್ನೂ ಸಕಲ ಕಾಣ್ತಿರೋದು ಲುಕ್ ವೈಸು ಅಂತ ನನಗೆ ಅನ್ನಿಸ್ತು. ಇನ್ನೂ ಒಂದು ಟ್ಯಾಬ್ಲೆಟ್ನ ಕೆಳಭಾಗದಲ್ಲಿ ನಿಮಗೆ USB Type-C ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ 2 ಸ್ಪೀಕರ್ ಸಹ ಕೆಳಗಡೆ ಇರುವಂಥದ್ದು. ಇನ್ನೂ ಒಂದು ಟ್ಯಾಬ್ಲೆಟ್ನ ಬಲಭಾಗದಲ್ಲಿ ನಿಮಗೆ ಒಂದು ಪವರ್ ಬಟನ್ನೇ ಫಿಂಗರ್ ಪ್ರಿಂಟ್ ರೀತಿ ವರ್ಕ್ ಮಾಡುತ್ತೆ. ಹೌದು, ಇದು ಫಿಂಗರ್ ಪ್ರಿಂಟ್ ಕೂಡ ಹೌದು. ಇದರ ಜೊತೆಗೆ ವಾಲ್ಯೂಮ್ ರೆಕಾರ್ಡರ್ ಇರುವಂಥದ್ದು ಮತ್ತು ನಿಮಗೆ ಇದರಲ್ಲಿ ಪ್ರೈಮರಿ ಮೈಕ್ರೋಫೋನ್ ಬಲಭಾಗದಲ್ಲಿ ನೀಡ್ತಾ ಇರುವಂಥದ್ದು. ಇನ್ನು ಈ ಒಂದು ಇದು ಏನು ನೋಡ್ತಾ ಇದ್ದಾರೆ ಅದು SD ಕಾರ್ಡ್ ಸ್ಲಾಟ್. ನಿಮಗೆ ಯಾವುದೇ ಒಂದು ಸಿಮ್ ಹಾಕೋದಕ್ಕಾಗಲ್ಲ, ಅದರಿಂದ ಇದು SD ಕಾರ್ಡ್ ಸ್ಲಾಟ್ ಆಗಿರುವಂಥದ್ದು. ಇನ್ನೊಂದು ಟ್ಯಾಬ್ಲೆಟ್ನ ಮೇಲ್ಭಾಗದಲ್ಲಿ ನಿಮಗೆ 2 ಸ್ಪೀಕರ್ ಮತ್ತೆ ಹೌದು ಟೋಟಲ್ 4 ಸ್ಪೀಕರ್ ಈ ಒಂದು ಟ್ಯಾಬ್ಲೆಟ್ ಇರುವಂಥದ್ದು ಮತ್ತು ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಮೇಲ್ಗಡೆ ಇರುವಂಥದ್ದು. ಈ ಸ್ಪೀಕರ್ ಇದೆ, ಇದು ಡಾಲ್ಬಿ ಅಟ್ಮೋಸ್ನ ಸಪೋರ್ಟ್ ಮಾಡುತ್ತೆ. ಸೌಂಡ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ. ಇನ್ನೂ ಒಂದು ಟ್ಯಾಬ್ಲೆಟ್ನ ಎಡಭಾಗದಲ್ಲಿ ನಿಮಗೆ ಬೇರೆ ಏನು ಸಿಗೋದಿಲ್ಲ. ಈ ಒಂದು ಡಾಕ್ ಇರುವಂಥದ್ದು. ಈ ಒಂದು ಬ್ಯಾಕ್ ಕವರ್ ಕೀಬೋರ್ಡ್ ಅಂತ ಏನಂದರೆ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಒಂದು ಡಾಕ್ ಇದರಲ್ಲಿ ನೀಡಲಾಗಿರುವಂಥದ್ದು. ಒಂದು ರೀತಿ ಪಿನ್ ಇದಕ್ಕೆ ಅಟ್ಯಾಚ್ ಆಗುತ್ತೆ ಮ್ಯಾಗ್ನೆಟಿಂದ. ಸೊ ಈ ಒಂದು ಕೀಬೋರ್ಡ್, ಬ್ಯಾಕ್ ಕವರ್ ಕೀಬೋರ್ಡ್ ಬಗ್ಗೆ ಮಾತನಾಡಿದ್ರೆ ನೀವು ನೋಡ್ತಾ ಇದ್ದೀರಾ, ಇದು ಈ ರೀತಿ ಇರುವಂಥದ್ದು. ಈ ಒಂದು ಪಿನ್ನಿಗೆ ಇದನ್ನು ನಾವು ಹಾಕಿ ಈ ರೀತಿ ಕೂರಿಸಿದರೆ ಸಾಕು. ಹಿಂದ್ಗಡೆ ಈ ಒಂದು ಬ್ಯಾಕ್ ಇದೇನಿದೆ ಇದರಲ್ಲಿ ಮ್ಯಾಗ್ನೆಟ್ ಇರುವಂಥದ್ದು. ಮ್ಯಾಗ್ನೆಟ್ ಅಟ್ಯಾಚ್ ಆಗಿಬಿಟ್ಟು ಈ ರೀತಿ ನಿಂತ್ಕೊಳ್ಳುತ್ತೆ. ಒಂದು ರೀತಿ ಲ್ಯಾಪ್ಟಾಪ್ ರೀತಿ ನಾವು ಆರಾಮಾಗಿ ವರ್ಕ್ ಮಾಡ್ಬೋದು. ಈ ಒಂದು ಬ್ಯಾಕ್ ಕವರ್ ಕೀಬೋರ್ಡ್ನ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಟ್ಯಾಬ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಿದ್ರೆ, ಒಂದು ಟ್ಯಾಬಲ್ಲಿ 10.5 ಇಂಚಿನ ಕ್ವಾಡ್ HD+ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲ್ಡ್ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಡಿಸ್ಪ್ಲೇದಾಗಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಬಗ್ಗೆ ನಾವು ಎರಡನೇ ಮಾತಾಡೋಂಗಿಲ್ಲ. ಕ್ರೇಜಿ ಡಿಸ್ಪ್ಲೇ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಟ್ಯಾಬ್ ಏನಿದೆ ಅದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 128 GB ಇಂಟರ್ನಲ್ ಮೆಮೊರಿ ಮತ್ತು 6 GB ರ್ಯಾಮ್, ಮತ್ತು ಇನ್ನೊಂದು 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB ರ್ಯಾಮ್. ನಂತರ ಇರುವಂಥದ್ದು ಈ 4 GB ವೇರಿಯಂಟು, 4 GB 64 GB ವೇರಿಯಂಟ್ ನಂತರ ಇರುವಂಥದ್ದು. ಇನ್ನೂ ಒಂದು ಟ್ಯಾಬ್ನಲ್ಲಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಿದ್ರೆ ಟೋಟಲ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 670 ಪ್ರೊಸೆಸರ್ ಇರುವಂಥದ್ದು. ಇದು ಕಡಿಮೆ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ನೆಲ್ಲ, ಒಂದು ಮಿಡ್ ಎಂಡ್ ಪ್ರೊಸೆಸರು. ಬಟ್ ಇನ್ನೊಂದು ಚೂರು ಈ ಪ್ರೈಸ್ ರೇಂಜಿಗೆ ಇನ್ನೊಂದು ಚೂರು ಅಟ್ಲೀಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 730 712 ನೀಡಿದರೆ ನನಗೇನೋ ಒಂದು ಲೆವೆಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು. ಬಟ್ ಸ್ನ್ಯಾಪ್ಡ್ರ್ಯಾಗನ್ 670 ಅಲ್ಲ ಅಂತೀನಿ. ಇನ್ನು ಇದರಲ್ಲಿ ಅಡ್ರಿನೋ 615 GB ಇರುವಂಥದ್ದು. ಇದು ಕೂಡ ಅಷ್ಟೇ ಮಿಡ್ ಎಂಡು, ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಮೇಯ್ನ್ ಏನಪ್ಪ ಅಂತಂದರೆ ಒಂದು ಟ್ಯಾಬನ್ನು ನಾವು ಮೂವಿ ನೋಡೋದಕ್ಕೆ, ಹಾಟ್ಸ್ಟಾರೋ ಅಥವಾ ಬೇರೆಯಿಂದೇನೋ ವೀಡಿಯೋ ನೋಡೋದಕ್ಕೋ, ಬೇಸಿಕ್ ಇದಕ್ಕೆ ನಾವು ಲೈಕ್ ಏನು ಫೋನ್ ಕಾಲೇನೋ ಮಾಡೋದಕ್ಕೆ ಹೋಗಲ್ಲ ಅಲ್ವಾ. ಸೊ ಗೇಮ್ ಆಡೋದಕ್ಕೆ ಅಟ್ಲೀಸ್ಟ್ ಒಂದು ಚೂರು ಪ್ರೊಸೆಸರ್ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ವೀಡಿಯೋ ಕನ್ಸಂಪ್ಷನಿಗೆ, ವೀಡಿಯೋ ನೋಡೋದಕ್ಕೆ, ಮೀಡಿಯಾ ಕನ್ಸಂಪ್ಷನಿಗೆ ಆಗಿರೋದ್ರಿಂದ ಟ್ಯಾಬು ಬರೀ ಅದಕ್ಕೆ ತೊಗೋತಿದ್ದೀರಾ ಅಂತಂದರೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಪ್ರೈಸ್ ರೇಂಜಿಗೆ ಪ್ರೊಸೆಸರ್ ಒಂಚೂರು ಜಾಸ್ತಿ ನೀಡಬೇಕಿತ್ತು. ಪ್ರೈಸ್ನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ವೈಫೈ ವೇರಿಯಂಟ್ ಅಂತ ಅಂದೆ ನಾನು. ಈ ಒಂದು ವೈಫೈ ವೇರಿಯಂಟಿಗೆ 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB ರ್ಯಾಮ್ ಇರುವಂಥ ವೇರಿಯಂಟಿಗೆ 35,000 ರೂಪಾಯಿ ಆಗುತ್ತೆ. ಅದು
₹35,000 ಇಸ್ಕೊಂಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 670 ನೀಡ್ತವ್ರೆ. ಅದೊಂದೇ ಡಿಸಪಾಯಿಂಟ್ಮೆಂಟ್ ನನಗೆ ಆ್ಯಕ್ಚುಲಿ. ಇನ್ನು 128 GB ಮತ್ತು 6 GB ರ್ಯಾಮು ಮತ್ತು ನಿಮಗೆ ಈ ಒಂದು LTE ವೇರಿಯಂಟ್ ಅಂದರೆ ಸಿಮ್ ಹಾಕುವಂಥ ವೇರಿಯಂಟ್ ಬೇಕು ಅಂದರೆ ನಿಮಗೆ ₹45,000 ಆಗುತ್ತೆ. ಇದಿಷ್ಟು ಈ ಒಂದು ಪ್ರೊಸೆಸರ್ನ ಬಗ್ಗೆ. ಇದರ ಜೊತೆಗೆ ಒಂದು ಟ್ಯಾಬ್ನಲ್ಲಿ ಗೂಗಲ್ ಡೆಕ್ ಸಹ ಇರುವಂಥದ್ದು. ಈ ಒಂದು ಬ್ಯಾಕ್ ಕವರ್ ಕೀಬೋರ್ಡ್ ನೀವು ಆಟೋಮೆಟಿಕ್ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಟ್ಯಾಬಿಗೆ ಅದು ಕೇಳುತ್ತೆ ಈ ಒಂದು ಗೂಗಲ್ ಡೆಕ್ಸನ್ನು ಓಪನ್ ಮಾಡಬೇಕಾ ಅಂತ. ಅದ್ರ ಮೇಲೆ ನೋಡ್ತಾ ಇದ್ದೀರಾ. ಗೂಗಲ್ ಡೆಕ್ಸ್ ಏನಪ್ಪ ಅಂತಂದರೆ ಅದು ಯೂಸರ್ ಇಂಟರ್ಫೇಸ್ ಒಂದು ರೀತಿ ನೋಡೋದಕ್ಕೆ ಕಂಪ್ಯೂಟರ್ ರೀತಿ ಇರುತ್ತೆ. ಇದನ್ನು ಮಿನಿಮೈಸ್ ಮಾಡ್ಬೋದು, ವಿಂಡೋಗಳನ್ನ ದೊಡ್ಡದು ಮಾಡ್ಬೋದು. ಅದನ್ನು ನೀವು ನೋಡ್ತಾ ಇದ್ದೀರಾ. ಈ ರೀತಿ ಕಂಪ್ಯೂಟರ್ ರೀತಿ ನಿಮಗೆ ಯೂಸರ್ ಇಂಟರ್ಫೇಸ್ ನಿಮಗೆ ಈ ಒಂದು ಗೂಗಲ್ ಡೆಕ್ಸಲ್ಲಿ ಸಿಗುತ್ತೆ. ಒಂದು ರೀತಿ ತುಂಬ ಒಳ್ಳೆ ಫೀಚರ್ ಅಂತ ನನಗನ್ನಿಸುತ್ತೆ. ಇನ್ನೂ ಒಂದು ಟ್ಯಾಬ್ನಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ ಒಂದು ಟ್ಯಾಬ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ ಇರುವಂಥದ್ದು, ಯಾವುದೇ ಒಂದು LED ಫ್ಲ್ಯಾಶ್ ಇದರಲ್ಲಿ ಇರೋದಿಲ್ಲ. ಇದು 13 ಮೆಗಾಪಿಕ್ಸೆಲ್ನ ಸೆನ್ಸರ್ ಆಗಿರುವಂಥದ್ದು. 2.0 ಅಪರ್ಚರ್ದಿಂದ ಲೋ ಲೈಟಲ್ಲಿ ಓಕೆ ಬಟ್ ಓವರಾಲ್ ಈ ಒಂದು ಫೋಟೋ ಕ್ವಾಲಿಟಿ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ತುಂಬ ಕೆಟ್ಟದಾಗಿಲ್ಲ, ಡೀಸೆಂಟ್ ಆಗಿದೆ. ಸಿಂಗಲ್ ಕ್ಯಾಮ್ರಾ ಆದರೂ ಒಂದು ಒಳ್ಳೆಯ ಫೋಟೋವನ್ನು ಇದು ತೆಗೆಯುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಇದರಲ್ಲಿ 8 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು. ಕ್ವಾಲಿಟಿ ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ತಿಲ್ಲ, ಅಷ್ಟೊಂದು ಡೀಟೇಲ್ನ ಇದು ಕ್ಯಾಪ್ಚರ್ ಮಾಡೋದಿಲ್ಲ. ಓಕೆ ಅದರ ಒಂದು ಪಿಕ್ಚರ್ ಕ್ವಾಲಿಟಿಯನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೂ ಒಂದು ಟ್ಯಾಬ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಿದ್ರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಈ ಒಂದು ಪವರ್ ಬಟನ್ ಏನಿದೆ ಅದ್ರ ಮೇಲೇ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಹಾಕಲಾಗಿರುವಂಥದ್ದು. ಇದು ತುಂಬ ಫಾಸ್ಟ್ ಆಗಿದೆ ಅಂತ ಏನು ಹೇಳಲ್ಲ ನಾನು, ಡೀಸೆಂಟ್ ಆಗಿದೆ. ನೀವು ನೋಡ್ತಾ ಇದ್ದೀರ ಅದನ್ನು. ಇನ್ನು ಇದರಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಆ್ಯಕ್ಯುರೇಟಾಗಿ ಇದು ಫೇಸ್ ಅನ್ಲಾಕ್ ಮಾಡುತ್ತೆ, ಬಟ್ ಸ್ವಲ್ಪ ಸ್ಲೋ ಅಂತ ನನಗೆ ಅನ್ನಿಸ್ತು. ಸ್ಲೋ ಅಂತ ಅಂದರೆ ನಾವು ಹಿಂಗೆ ಹಿಡ್ಕೊಂಬಿಟ್ಟು ಇದು ಸ್ವೈಪ್ ಅಪ್ ಮಾಡಬೇಕು, ಇದು ಸ್ವಲ್ಪ ಸ್ಲೋ ಮೆಥಡನ್ನೇ, ಬಟ್ ಫಿಂಗರ್ ಪ್ರಿಂಟ್ ಓಕೆ ಅಂತ ನನಗೆ ಅನ್ನಿಸ್ತು. ಇನ್ನೂ ಒಂದು ಟ್ಯಾಬ್ನಿರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಒಂದು ಟ್ಯಾಬಲ್ಲಿ 7000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 7000 mAh ಆರಾಮಾಗಿ ನಿಮಗೆ ಮಾಡ್ರೇಟ್ ಯೂಸಿಗೆ, ಅಂದರೆ ನೀವು ಮೂವಿಗೆ ನೋಡ್ತಾ ಇದ್ದೀರ ಅಂದರೆ ಆಲ್ಮೋಸ್ಟ್ 1.5 ದಿನ ಬರುತ್ತೆ ಈ ಒಂದು ಟ್ಯಾಬಲ್ಲಿ. ಮತ್ತು 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಒಂದು ಬಾಕ್ಸ್ನಲ್ಲಿರುವಂಥದ್ದು ಅಡಾಪ್ಟರ್ನ. ಸೊ ಓಕೆ, ಬ್ಯಾಟ್ರಿ ನನಗೇನು ಕಂಪ್ಲೇಂಟ್ಸ್ ಇಲ್ಲ ಇದ್ರ ಮೇಲೆ. ಇದಿಷ್ಟು ಒಂದು ಟ್ಯಾಬ್ನ ಒಂದು ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಟ್ಯಾಬ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಅದನ್ನು ನಾನು ಹೇಳೋಕ್ಕಿಂತ ಮುಂಚೆ ಈ ಒಂದು ಟ್ಯಾಬ್ಲೆಟ್ನ ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರೋಸ್. ಈ ಒಂದು ಟ್ಯಾಬ್ಲೆಟ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಕ್ರೇಜಿ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ಡಿಸ್ಪ್ಲೇ ಅಂತೂ ಆಸಮ್, ಕ್ವಾಡ್ HD OLED ಡಿಸ್ಪ್ಲೇ ಕ್ವಾಲಿಟಿ ಅದು ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಸ್ಟೀರಿಯೋ ಸ್ಪೀಕರ್ಸ್, ಟೋಟಲ್ 4 ಸ್ಪೀಕರ್ ಇದರಲ್ಲಿ ನೀಡಿರುವಂಥದ್ದು. ಕ್ರೇಜಿ ಸೌಂಡ್, ಡಾಲ್ಬಿ ಅಟ್ಮೋಸ್ ಆಸಮ್ ಆಗಿ ಬರುತ್ತೆ. ಇನ್ನು ಟೈಪ್-C ಇರುವಂಥದ್ದು ಇನ್ನೂ ತುಂಬ ಒಳ್ಳೆಯ ವಿಷಯ. ಇದಾದ ನಂತರ ಬ್ಯಾಟ್ರಿ 7000 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್, ಇದ್ರ ಬಗ್ಗೆ ನಂಗೆ ಕಂಪ್ಲೇಂಟೇ ಇಲ್ಲ. ಇದಿಷ್ಟು ನನ್ನ ಪ್ರಕಾರ ಪ್ರೋಸ್ ಅಂತ ಅನ್ಕೋತೀನಿ. ಇನ್ನು ಕಾನ್ಸ್ ಬಗ್ಗೆ ಮಾತನಾಡಿದ್ರೆ ಇದು ವೈಫೈ ವೇರಿಯಂಟ್ ಆಗಿರುವಂಥದ್ದು. ನಿಮಗೆ LTE ವೇರಿಯಂಟ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಕೊಡಬೇಕಾಗುತ್ತೆ. ಇದು ಮೊದಲನೇ ಕಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ ನಂತರ ಪ್ರೋಸೆಸರು ಒಂದು ಸ್ವಲ್ಪ ನನಗೇನೋ 670 ಪ್ರೋಸೆಸರು ಅಷ್ಟೊಂದು ಪವರ್ಫುಲ್ ಅಂತ ಅನ್ನಿಸ್ಲಿಲ್ಲ. ಸೊ ಸ್ವಲ್ಪ ಪವರ್ ಜಾಸ್ತಿ ಇರುವಂಥ ಪ್ರೋಸೆಸರ್ ನೀಡಿದರೆ ನನಗೇನೋ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇದಾದ ನಂತರ ಒಂದು ಟ್ಯಾಬ್ನಲ್ಲಿ ಯಾವುದೇ ಒಂದು 3.5mm ಹೆಡ್ಫೋನ್ ಜಾಕನ್ನು ನೀಡಿಲ್ಲ. ಇದು ಒಂದು ರೀತಿ ಕಾನ್ ಅಂತಲೇ ಹೇಳ್ಬೋದು. ಇದಿಷ್ಟು ನನ್ನ ಪ್ರಕಾರ ಕಾನ್ಸ್ಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಾಗಾದರೆ ಕೇಳ್ಬೋದು ಈಗ ಈ ಒಂದು ಟ್ಯಾಬ್ಲೆಟ್ ನಾನೀಗ ತೊಗೊಬೋದಾ ಅಂತ. ನಾನಂತೀನಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ. ಓವರಾಲ್ ನೀವು ಜಸ್ಟ್ ಒಂದು ಮೂವಿ ನೋಡೋದಕ್ಕೆ, ಒಂದು ಮೀಡಿಯಾ ಕನ್ಸಂಪ್ಷನಿಗೆ ನೀವು ತೊಗೋತೀರಾ ಅಂತಂದರೆ ಆರಾಮಾಗಿ ಒಂದು ಟ್ಯಾಬ್ಲೆಟ್ನ ತೊಗೊಬೋದು. ವೈಫೈ ವೇರಿಯಂಟ್ ತೊಗೊಳ್ಳಿ ಸಾಕು, LTE ವೇರಿಯಂಟ್ ತೊಗೊಳ್ಕೋಬಿಡಿ, ₹10,000 ಜಾಸ್ತಿ ಆಗುತ್ತೆ. ನನಗೇನೋ ಡಿಸ್ಪ್ಲೇ ಕ್ಲಾರಿಟಿ ಇಷ್ಟ ಆಯಿತು. ಒಂದೇ ಒಂದು ಮೇಯ್ನು, ಇನ್ನೆಲ್ಲದು ಕಾಂಪ್ರಮೈಸ್ಗೆ ಒಪ್ಕೋತೀನಿ. ನನಗೆ ಡಿಸ್ಲೈಕ್ ಆಗಿದ್ದು ಇದರಲ್ಲಿರುವಂಥ ಪ್ರೋಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೋಸೆಸರು ಓಕೆ ಆಯ್ತು, ಮಾಮೂಲಿ ಮೀಡಿಯಾ ಕನ್ಸಂಪ್ಷನ್ಗೆ ಏನೂ ತೊಂದರೆ ಆಗೋಲ್ಲ. ಗೇಮ್ ಆಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಅದಷ್ಟೇ. ಓವರಾಲ್ ಈ ಒಂದು ಟ್ಯಾಬ್ ಮೀಡಿಯಾ ಕನ್ಸಂಪ್ಷನ್ಗಾದರೆ ಸ್ಯಾಮ್ಸಂಗ್ ಫ್ಯಾನ್ ಆಗಿದ್ದೀರಾ ಅಂತ ಅಂದರೆ ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ. ಸೊ ತೊಗೊಳ್ಳೋರು ಆರಾಮಾಗಿ ತೊಗೊಬೋದು. ನನಗೇನೋ ಮೀಡಿಯಾ ಕನ್ಸಂಪ್ಷನ್ಗೆ ಈ ಒಂದು ಟ್ಯಾಬ್ ಏನೂ ತೊಂದರೆ ಆಗುತ್ತೆ ಅಂತ ಅನಿಸೋದಿಲ್ಲ. ಇದಿಷ್ಟು ಈ ಒಂದು ಟ್ಯಾಬ್ನ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ Instagram, Facebook ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ಗೂ ಫಾಲೋವನ್ನು ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.